ಇದೆಲ್ಲ ಚೌಳಿ ಸೌಂಡ್ಗೆ, ಇದು ಚೌಳಿ ಅಂತ ಹೇಳ್ತೀವಿ, ಚೌಳಿ ಸೌಂಡ್ಗೆ ಅಂತ. ನಿಮ್ಮ ಕಡೆ ಚೌಳಿಕಾಯಿ ಅಂತ ಹೇಳ್ಬೋದು, ಮತ್ತು ಬೇರೆ ಬೇರೆ ಹೆಸರುಗಳಿರ್ಬೋದು ಇದಕ್ಕೆ. ನೋಡಿ ಈ ತರಕಾರಿ ಇದೆಲ್ಲ ಫುಲ್ ಇತ್ತು, ಆ ಕಡೆದೆಲ್ಲ ಅದನ್ನು ತೆಗೆದು ಚೌಳಿ ಅಂತಾರಲ್ಲ ಸರ್, ನೀವೇನಂತೀರ? ಹುರುಳಿ ಅಲ್ಲ, ಗೋರಿಕಾಯಿ. ಹಾ, ಗೋರಿಕಾಯ. ಓಕೆ, ಸೊ ಬೆಂಗಳೂರು ಕಡೆಯವರು ಇದಕ್ಕೆ ಗೋರಿಕಾಯಿ ಅಂತಾರಂತೆ. ತಮಿಳಿನಲ್ಲಿ ಕೊತ್ತರಂಗ. ತಮಿಳಿನಲ್ಲಿ ಕೊತ್ತರಂಗ. ಕೊತ್ತಾಗಿರುತ್ತೆ. ಹಾ, ಕೊತ್ತಾಗಿರುತ್ತಂತೆ. ಹಾಗಾಗಿ ಇದು ಕೊತ್ತರಂಗ. ಇಲ್ಲಿ ಫುಲ್ ಹಾಕಿದ್ವಿ, ಆ ಕಡೆದ ಅದನ್ನ ತೆಗೆದು ಈಗ ಇಲ್ಲಿ ಇದು ಮುಗಿತಾ ಬಂತು ಸೀಸನ್. ತುಂಬಾ ಆಗಿತ್ತು ಈ ವರ್ಷ. ಹಾಗೆ ಕ್ಲಸ್ಟರ್ಡ್ ಬೀನ್ಸ್ ಕೊಡ್ತೀವಿ ಮೇಡಮ್. ಎಷ್ಟು? 8 €. 8 € ನೋಡಿ. ಎಲ್ಲಿ ಇದು? ಜರ್ಮನಿಲಿ €8 ಮೇಡಮ್. ನೋಡಿ ಎಳೆದ್ ನೋಡಿ ಒಂದ್ಸಲ. ಈ ತರ ಕ್ವಾಲಿಟಿ ಸಿಗಲ್ಲ. This is thing, right? This is karamani. ಸೋಡಿಗೆ ಅಂತ ನಾವ್ ಹೇಳೋದು, ಉದ್ದ ಬೀನ್ಸ್ ತರ ಬರುತ್ತೆ. ಅಲಸಂದೆ, ಕರೆಕ್ಟ್. ಅಲಸಂದೆ ಇಲ್ಲೆಲ್ಲ ಇದೆ, ಇದೆಲ್ಲ ಅಲಸಂದೆ. ನೋಡಿ ಇದು ಈಗ ಬೀಜಕ್ಕೆ ಬಿಟ್ಟಿರೋಂಥದ್ದು. ಈ ರೀತಿ ಇದನ್ನ ಯಾಕೆ ಬಿಡ್ತೀವಿ ಅಂತಂದ್ರೆ, ನಮ್ಗೆ ನೆಕ್ಸ್ಟ್ ಸೀಸನ್ಗೆ ನಾವು ಬೀಜ ಎಲ್ಲಿಂದನೂ ತರಲ್ಲ, ನಮ್ಮಲ್ಲೇ ನಾವು ಬೀಜವನ್ನ ರೆಡಿ ಮಾಡ್ತೀವಿ. ಸೊ ಈ ತರ ಬೆಳೆದಿರೋದನ್ನ ಬಿಟ್ಟು ಇದು ಒಣಗಿಸಿ ಇದೇ ಬೀಜವನ್ನ ನೆಕ್ಸ್ಟ್ ನಾವು ಮತ್ತೆ ಬಿತ್ತನೆ ಮಾಡುವಂಥದ್ದು. ಈಗ ಇದೆಲ್ಲ ಒಂದು ಸೀಸನ್ ಮುಗಿತಾ ಬಂದಿದೆ. ಇದ್ರದ್ದು ಅಷ್ಟೇ ಎಳೆದು ಟೇಸ್ಟ್ ಹೇಗಿರುತ್ತೆ ಅಂತಂದ್ರೆ, ಇಲ್ಲಿ ಕೆಲವೊಂದಿಷ್ಟಿದೆ ನೋಡಿ. ಇದ್ರದ್ದು ನೀವು ಟೇಸ್ಟ್ ನೋಡ್ಬೇಕು. French name for it also. ಇಲ್ಲೆಲ್ಲ ಈಗ ಇದೆಲ್ಲ ಮುಗಿತಾ ಬಂದಿರೋಂಥದ್ದು. ಇದು ಈಗ ಮುಗಿತಾ ಬಂದಿರೋದಕ್ಕೆ ಇಷ್ಟು ಚಿಕ್ಕದಿದೆ. ಸದ್ಯದಲ್ಲಿ ಅದು ಚೆನ್ನಾಗಾದಾಗೆಲ್ಲ 1 ಫೀಟ್ ತಿಂತ ಜಾಸ್ತಿ ಉದ್ದ ಇರುತ್ತೆ. ಹೌದೌದು, ತುಂಬಾ ಉದ್ದ ಬರುತ್ತೆ. ಹಾಗೆ ಇದು ತೊಂಡೆಕಾಯಿ. ತೊಂಡೆಕಾಯಿದಂತೂ ತೊಂಡೆಕಾಯಿದು ಎಳೆ ಕಾಯನ್ನು ನೀವು ತಿನ್ಬೇಕು. ಯಾರಾದ್ರೂ ಟೇಸ್ಟ್ ನೋಡಿದೀರಾ? ಎಳೆದು ಒಂದ್ಸತಿ ತಿನ್ ನೋಡಿ. ವೆರಿ ನೈಸ್. ಸೌತೆಕಾಯಿ ತಿಂದಂಗ ಆಗುತ್ತೆ, ತುಂಬಾ ಟೇಸ್ಟಿ ಆಗಿದೆ. ಟೆಂಡರ್ ಸೌತೆಕಾಯಿ ತರ. ನಾನು ಕೊಡ್ತೀನಿ ನಿಮ್ಗೆಲ್ಲರಿಗೂ ಕೊಡ್ತೀನಿ. ಯಾವ್ದು ಹೇಳಿ? ಅದಿನ್ನು ಹೂವು ಇದೆ. ಇದು ಈ ತರ ನೋಡಿ ಮೊಗ್ಗು. ನಂತರ ಹೂ ಅರಳಿದಾಗ ಈ ತರ ಬಿಳಿ ಹೂವಾಗಿ ಇದು ಅರಳತ್ತೆ. ಆಮೇಲೆ ಕಾಯಿ ಬೆಳಿತಾ ಇದು ನೋಡಿ, ಇದು ಎಳೆದಿದೆ. ಇದು ತೆಗೆದು ತಿನ್ ನೋಡಿ ಹೇಗಿದೆ ಅಂತ ಹೇಳಿ. ತೊಂಡೆಕಾಯಿನ ನೀವು ಯಾವಾಗ್ಲೂ ಬೆಳೆದಿರೋದು ಮಾತ್ರ ತಿಂದಿರ್ತೀರಾ, ಹೋಗಿರೋದು ಹೇಗಿದೆ? ವೆರಿ ಟೇಸ್ಟಿ ಅಲ್ವಾ? ತೊಂಡೆಕಾಯಿ ಅಂತ ಅನ್ಸೋದೇ ಇಲ್ಲ. ನಮ್ ಕಡೆ ಎಲ್ಲ ಬಲ್ತಿದ್ಮೇಲೆ ವೇಟ್ ಬೇಕಂತ ಬಲ್ತ್ ಮೇಲೆ ಕೀಳ್ತಾರೆ. ಬದನೆಕಾಯಿ ಅಂತೂ ಕೇಳ್ಬೇಡಿ. ಬದನೆಕಾಯಿ ಅಲ್ಲ ಇದು, ಬದನೆಕಾಯಿ ಇದು ನೋಡಿ. ಇದನ್ನ ನೋಡಿ, ಬಲ್ತೋಗಿರೋದಷ್ಟೇ ತಿಂದಿದ್ರಿ. ಇವತ್ತು ಇದನ್ನ ಹೇಳಿ ನನಗೆ ಹೇಗಿದೆ ಅಂತ. ಸೌತೆಕಾಯಿ ಟೇಸ್ಟ್ ಬರ್ತದೆ. ಸೌತೆಕಾಯಿ ತಿನ್ನಂಗ ಆಗತ್ತಲ್ವಾ, ಅಷ್ಟು ಟೇಸ್ಟಿ ಆಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಇದು. ಕಾಕಡಿ ಅಂತಾರೆ. ಕಾಕಡಿ ಅನ್ನೋದು ಹಾಗೆ. ಇದೆಲ್ಲ ಅದರದ್ದೇ ಚಪ್ಪರ ಅಂತ ಹೇಳ್ತೀವಿ, ತೊಂಡೆ ಚಪ್ಪರ ಹೀಗಿರುತ್ತೆ. ಆಮೇಲೆ ಈ ಸೈಡಿಗೆ ಬಂದ್ರೆ ಇವೆಲ್ಲ ಬದನೆಕಾಯಿಗಳು, ನಮ್ಮ ಲೋಕಲ್ ಬದನೆಕಾಯಿಗಳು. ಬದನೆಕಾಯಿ ಇದೆಯಾ? ನೀಲಿ ಬಣ್ಣದ್ದೇ ಈ ತರದ್ದೇ ನೋಡಿ. ಇದು ಅದರ ಹೂವು, ಬದನೆಕಾಯಿ. ಮತ್ತೆ ಇಲ್ಲಿ ಇದೆಲ್ಲ ಕ್ಲಸ್ಟರ್ಡ್ ಬೀನ್ಸ್. ಅದೆಲ್ಲ ಅದೇ ನಿಮ್ಮ ಏನೋ ಹೇಳಿದ್ರಲ್ವಾ? ಗೋರೆಕಾಯಿ. ನೋಡಿ ಅದ್ರ ಹೂ ಕೂಡ ಅಷ್ಟೇ ತುಂಬಾ ಸುಂದರವಾಗಿರುತ್ತೆ. ಸ್ವಲ್ಪ ಈ ನಮ್ಮ ಬ್ರಾಹ್ಮಿ ಹೂವನ್ನ ಹೋಲತ್ತೆ ಇದ್ರ ಹೂ. ಬ್ರಾಹ್ಮಿದ್ ಹೂ ಅಂತ ತೋರಿಸಿದ್ದೆ ಅಲ್ವಾ? ಅದೇ ತರ ನೋಡಿ. ಈ ತರ ಎಲ್ಲ ಪೊತ್ತೆ ಆಗಿ ಆಗೋದ್ರಿಂದ ಈ ತರ ಇದಕ್ಕೆ ಕ್ಲಸ್ಟರ್ಡ್ ಬೀನ್ಸ್ ಅಂತ ಹೆಸರಿಟ್ಟಿರೋದಿರ್ಬೇಕು. ಚೆನ್ನಾಗಿದೆ. ತೆಂಗಿನಕಾಯಿ ಹೇಗಿದೆ ಸರ್? ತುಂಬಾ ಟೇಸ್ಟಿ. ಇನ್ನೂ ಚೆನ್ನಾಗಿತ್ತು. ಇದು ಈ ಪ್ಲೇಟ್ ಹೇಗಿದೆ? ಅಯ್ಯೋ ಎಷ್ಟು ಚೆನ್ನಾಗಿದೆ. ಇದು ತಗೊಂಡೋಗ್ಬೋದು, ಅಷ್ಟು ಚೆನ್ನಾಗಿದೆ. ಸೌಟ್ ತರ ಮಾಡಿದ್ರೆ ನಿಮ್ಗೆ ಆರ್ಗಾನಿಕ್ ಸೌಟ್ ಸರ್. ಆರ್ಗಾನಿಕ್ ಸೌಟ್, ಅದೇ ನಿಜ. ಏನ್ ನಡೀತಾ ಇದೆ ಇಲ್ಲಿ? ಯೆಲ್ಲೋ ಪಂಪ್ಕಿನ್, ಸ್ವೀಟ್ ಪಂಪ್ಕಿನ್. ಅದು ಸಾರೆ ನಾವು ತಿನ್ನೋದಿಲ್ಲ, ಕಡಿಮೆ. ನೋಡಿ ಇಲ್ಲಿದೆ ಹಾಲ್ಸೋರೆಕಾಯಿ. ಈ ತರ ಬಳ್ಳಿಯಲ್ಲಿ ಆಗತ್ತೆ. ಇದರ ಹೂ ಹೀಗಿರತ್ತೆ, ತುಂಬಾ ಚೆನ್ನಾಗಿರತ್ತೆ ಹೂ ಅರಳಿದಾಗ. ಇವಾಗ ಸಂಜೆ ಆಗಿದ್ದಕ್ಕೆ ಅದು ಇದಾಗಿದೆ ನೋಡಿ.
ಇಲ್ಲಿ ಹೀಗೆ ಇದು ನೋಡಿ ಇಲ್ಲಿ ನಮ್ಮ ಬಾವಿಯಲ್ಲಿ ಒಂದು 4 ನೀರ್ ಗಂಗೆ ಅಂತ ತಂದು ಬಿಟ್ಟಿದ್ವಿ, ಫುಲ್ ತುಂಬಿದೆ. Oh, that's the green. Now I can see the green one. ಹಾ, ಈ ಗ್ರೀನ್ ನೀರ್ ಗಂಗೆನ ನಾವು ಹಾಕಿರೋದು. ಇದು 4 ತಂದು ಹಾಕಿದ್ವಿ, ಪೂರ್ತಿ ಹರಡ್ಕೊಂಡಿದೆ. ಅದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇದಕ್ಕೊಂದು ಕಟ್ಟೆ ಕಟ್ಬಿಟ್ರೆ ಕೂತ್ಕೊಳ್ಳೋಕೆ ಒಳ್ಳೆ ಜಾಗ ಅದು. ವೆರಿ ನೈಸ್. ಇದು ನಮ್ಮ ಹಾಲ್ ಸೋರೆಕಾಯಿದು ಗಿಡ, ಎಳೆ ಹಾಲ್ ಸೋರೆಕಾಯಿ. ಇದು ಬಸಳೆ ಇದು. ಅದು ಜ್ಯೂಸ್ ಒಳ್ಳೇದಂತಾರ. ಆಮೇಲೆ ಇಲ್ಲಿ ಕೆಂಪು ಬಸಳೆ ಇದೆ, ನೋಡಿದ್ರಾ? ಈ ಹೂವಿನ ಗಿಡ ಇದು ಶಿವನಿಗೆ ತುಂಬಾ ಪ್ರೀತಿ. ಈ ಹೂವಿನ ಗಿಡ, ಈ ಹೂವು ಹಾಗೆ ಇದು ನೋಡಿ. ಹಾ, ಇದು ಬಸಳೆ, ಇದು ಕೆಂಪು ಬಸಳೆ ಅಂತ. ಇದೇನ್ ಮಾಡ್ಬೇಕು? ಅಡಿಗೆ ಮಾಡೋದು ಎಲ್ಲ ಇವಾಕಿ ಇದ್ರ ಹಾಗೆ. ನಿಮ್ಮ ಹಸಿರು ಬಸಳೆ ಹಾಗೆ ಇದೊಂದು ಕೂಡ ಕೆಂಪು. ಈಗ ಸಾರ್ನಾಗ ಅವ್ರು ಇದೇ ಹಾಕಿರ್ತಾರ. ನಿಮ್ಗೆ ನುಗ್ಗೆಕಾಯಿ ತಿಂದಂಗ ಆಗತ್ತಲ್ಲ. ನುಗ್ಗೆಕಾಯಿ ಅಲ್ಲ, ಇದರ ದಂಟುಗಳು. ಇದು ಸ್ಟಾಕ್ ಮಾತ್ರ ರೆಡ್ ಇದೆ, ಇಲ್ಲ ಅಲ್ಲ ಹಾಗೆ ಇರೋದು. ಎಲೆಗಳು ರೆಡ್ ಆಗಲ್ಲ, ಟೇಸ್ಟ್ ಅಂತ ಇದು. ಸ್ಟಾಕ್ ಮಾತ್ರ ಹಾಗಿರೋದು. ಇದು ಟೇಸ್ಟ್ ಜಾಸ್ತಿ. ಕೊಟ್ಟಿದ್ರಲ್ಲ ಬಸಳೆ ಅಲ್ಲ. ಇದು ನೋಡಿ, ಇದು ಗೋಕರ್ಣದ ಬೆಂಡೆಕಾಯಿ. ಇದು ಸ್ಪೆಷಲ್ ಬೆಂಡೆಕಾಯಿ. ನೀವು ಈ ನೀವು ಮಾಮೂಲಿ ಹಸಿರು ಬೆಂಡೆ ನೋಡಿರ್ತೀರಲ್ವಾ? ಹೌದು. ಇದು ಬಿಳಿ ಇರುತ್ತೆ. ಗೋಕರ್ಣದ ಸ್ಪೆಷಲ್ ಬೆಂಡೆಕಾಯಿ ನೋಡಿ, ಈ ತರ ಇರುತ್ತೆ. ವೈಟ್ ಕಲರ್ ಅಲ್ಲ? ಹಾ, ವೈಟ್ ಕಲರ್ ಅಲ್ಲಿ. ಮತ್ತೆ ಇಲ್ಲಿ ದಾರೆಗಳ ಮೇಲೆ ಇದು 2 ತರದ್ದು ಇರುತ್ತೆ. ಇದ್ರಲ್ಲಿ 5 ದಾರೆ 7 ದಾರೆ ಅಂತಲ್ಲ, ಅಂದ್ರೆ 1 2 3 4 ಇದು 5 ದಾರೆ. ಹಾಗೆ ಇದ್ರಲ್ಲಿ 7 ದಾರೆ ಇರೋದು ಬರುತ್ತೆ. 8 ದಾರೆ 12 ದಾರೆ ಇಂಥದೆಲ್ಲ. ಬಟ್ ಈ ಒಂದು ಬೆಂಡೆಕಾಯಿ ಗೋಕರ್ಣದಲ್ಲಿ ವಿಶೇಷ. ತರ ಇದೆಯಲ್ಲ, ಇದು ಬೀಜಕ್ಕೆ ಬಿಟ್ಟಿರೋದು. ಇವಾಗ ಇದು ಗಿಡ ಮುಗ್ದಿದೆ, ಇದ್ರ ಗಿಡದ್ದು ಇದು ಮುಗ್ದಿದೆ. ಇದು ನಮ್ಮ ನೆಕ್ಸ್ಟ್ ಹಾರ್ವೆಸ್ಟ್, ಇದಕ್ಕೆ ನಾವು ಬೀಜ ಬಿತ್ತನೆಗೆ ಅಂತ ಇಟ್ಕೊಂಡಿರೋದು. ಈಗ ಇದು ಫುಲ್ ಇದು ಬಲ್ತು, ಒಣಗದ್ಮೇಲೆ ಇದಕ್ಕೆ ಹಗ್ಗ ಕಟ್ಟಿ ಇಟ್ಕೋತೀವಿ, ಮತ್ತೆ ಡ್ರೈ ಮಾಡ್ತೀವಿ. ಒಳಗಡೆ ಬೀಜ ಇರುತ್ತೆ. ಸೊ ನೆಕ್ಸ್ಟ್ ಟೈಮ್ ಗಿಡ ಹಾಕಕ್ ಇದೇ ಬೀಜವನ್ನೇ ಬಳಸೋದು. ಹೀಗೆ ಎಷ್ಟೋ ತಲೆಮಾರುಗಳಿಂದ ಬರುತ್ತೆ. ಇಲ್ಲಿ ಬೀಜ ಅನ್ನೋದು ಒಂದು ತಿಜೋರಿಯಲ್ಲಿ ಇಟ್ಟ ಹಾಗೆ. ಯಾಕೆಂದ್ರೆ ಜೆನ್ಯೂನ್ ಬೀಜಗಳು ಸಿಗಲ್ಲ ಹಾಗೆ. ಇದೀಗ ನೆಕ್ಸ್ಟ್ ಮತ್ತೆ ಬಿತ್ತಿರೋಂಥದ್ದು. ಬಟ್ ಫಸ್ಟ್ ಟೈಮ್ ಬೀಜ ಎಲ್ಲಿ ತರ್ತೀರಾ? ಅಲ್ಲ, ಇದು ಎಷ್ಟೋ ತಲೆಮಾರಿಂದ ಇದೆ ಅಂತ ನನ್ನ ಮಾವನವರು ಬೆಳೀತಾ ಇದ್ದಾಗ ಹೇಳಿದ್ರಲ್ಲ. ಈಗ ಪ್ರತಿ ವರ್ಷಕ್ಕೆ That's what you're supposed to do in our house also. ಈಗ ನಮ್ಮಲ್ಲಿ ಅದು ಹೇಗೆ ಅಂತಂದ್ರೆ, ಈಗ ಒಮ್ಮೆ ಆ ಬೀಜ ಮಾವ ಯಾವುದೋ ಕಾಲದಿಂದನೂ ಇಟ್ಟಿರೋದೆಲ್ಲ ಬೆಂಡೆದು, ಅದೇ ಆ ಸೀಸನ್, ಈ ಸೀಸನ್ ಇಂದ ಅಲ್ಲಿ ಇಡಕ್ಕೆ ಅಂತ ಬೀಜ ಇಡಕ್ಕೆ ಅಂತಾನೆ ಜಾಗ ಇರುತ್ತೆ. ಅಲ್ಲಿ ಪ್ರತಿ ಸೀಸನ್ ಇಂದ ಎಲ್ಲ ಬೀಜ ಇಲ್ಲಿ ಇವನು ಒಂದ್ ಕಡೆ ಇಟ್ಕೊಂಡಿದ್ದಾನೆ. ಹಾಗೆ ಎಲ್ಲದ್ರದ್ದು ಚೆನ್ನಾಗಿ ಬಲ್ತಿರೋ ಒಂದು ಕಾಯನ್ನ ಸ್ಪೆಷಲ್ ಬೀಜಕ್ಕೆ ಅಂತ ಇಟ್ಕೋತೀವಿ. ಅದನ್ನ ಅದು ಹೆಂಗೆ ಅಂತಂದ್ರೆ, ಈ ಬಂಗಾರದ ಹಂಗೆ ಯಾರಿಗೂ ಕೊಡೋದು ಇಲ್ಲ. ಹೌದು. ಯಾರಾದ್ರೂ ಕೇಳಿದ್ರು ಇದು ನಮ್ ಬೀಜಕ್ಕೆ ಬೇಕು, ನಿಂಗೆ ಬೇರೆ ಯಾವ್ದಾದ್ರು ಕೊಡ್ತೀನಿ ಅಂತ ಹಾಗಿರತ್ತೆ. ಅದ್ರಲ್ಲಿ ಕ್ವಾಲಿಟಿ ನೋಡಿ ಇಟ್ಕೊಂಡು ಅದು ತಲೆಮಾರುಗಳ ಕಾಲ ಹೋಗ್ತಾ ಇರುತ್ತೆ. ಜೆನೆಟಿಕ್ಸ್ ಒಂಥರ. ಯಾಕಂತಂದ್ರೆ ನಿಮ್ಗೆ ಹೊರಗಡೆ ಸಿಗುವಂತ ಬೀಜ ಜೆನೆಟಿಕಲಿ ಮಾಡಿಫೈಡ್ ಆಗಿರುತ್ತೆ. ಇದು ನ್ಯಾಚುರಲಿ ನಮ್ಮಲ್ಲೇ ಬೆಳೆದು ಅಲ್ಲೇ ಮತ್ತೆ ಈ ಹೂವಿನ ಗಿಡ ನೋಡಿ, ಇದು ಶಿವನಿಗೆ ತುಂಬಾ ಪ್ರೀತಿ ಅಂತೆ. ಹಾಗಾಗಿ ಇದನ್ನ ಇಲ್ಲಿ ತುಂಬಾ ಬೆಳಿತಾರೆ. ಇದನ್ನ ಶಿವನ ಪೂಜೆಗೂ, ಇಲ್ಲಿ ಮಹಾಬಲೇಶ್ವರನ ಪೂಜೆಗೆಲ್ಲ ತಗೊಂಡು ಹೋಗ್ತಾರೆ ಇದನ್ನ. ತೊಂಡೆಕಾಯಿ ಈ ತರ ಚಪ್ರ ಮಾಡಿ ಹಾಕ್ತಾರೆ ತೊಂಡೆಕಾಯಿಗೆ. ಇಲ್ಲಿ ಇದು ಕೆಲವೊಂದು ಬೆಂಡೆದಿದೆ, ಮತ್ತೆ ಕೆಲವೊಂದು ಗೋರೆಕಾಯ್ದಿದೆ ಗಿಡಗಳು ಹಾಗೆ.